ಆರಾಮಿದ್ರೆ ತಂದ್ಕೊಂಡು ನೋಡಿರಿ. ಬನ್ನಿ ಫ್ರೆಂಡ್ಸ್, ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಕುಂದ್ರಿಗೆ ಹೋಗ್ತಾ ಇದ್ದೀನಿ. ಕುಂದ್ರಿಗೆ ಹೋಗುವ ಹಾದಿಯಲ್ಲಿ ಒಂದು ಸ್ವಲ್ಪ ಕ್ರೋಸರ್ ಅಂದರೆ ನಮ್ಮೂರ್ಲಿಂದ ಒಂದು 8ರಿಂದ 10 ಕ್ರೋಸರ್ ಅಂದರೆ ನನ್ನ ತವ್ರ ಮನೆಯಿಂದ 8ರಿಂದ 10 ಕ್ರೋಸರ್ಗಳನ್ನ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಸ್ವಲ್ಪ ಪಟಾಕಿ ಸೌಂಡ್ ಬರ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತೀನಿ. ಅಂದ್ರೆ ಇಲ್ಲಿ ಇನ್ನೂ ಕೂಡ ಪಟಾಕಿ ಆವಾಜ್ ಬರಲ್ಲ, ಹತ್ತಿರ ವಾಯ್ಸ್ ಕೊಡ್ತಾ ಇದ್ದೀನಿ. ಆ ಟೈಮಲ್ಲಿ ಅದು ಪಟಾಕಿ ಸೌಂಡ್ ಬರ್ತಾ ಇರೋದು. ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡ್ತೀನಿ ನೋಡಿರಿ. ಅಂಬಾರಿ ಉತ್ಸವ, ತಾಯಿ ಭುವನೇಶ್ವರಿ ಅಂಬಾರಿಯಲ್ಲಿ ಕುಳಿತುಕೊಂಡು ಯಾವ ರೀತಿ ಉತ್ಸವ ವಿಜೃಂಭಣೆಯಿಂದ ಆಯಿತು ಅನ್ನೋದನ್ನು ಅಲ್ಲಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ರೀ. ಯಾಕಂದ್ರೆ ಆಲ್ರೆಡಿ ಇದು ಒಂದು 2ರಿಂದ 3 ದಿನಗಳ ಹಿಂದೆ ಅಪ್ಲೋಡ್ ಮಾಡಬೇಕಾಗಿತ್ತು. ಪದೇ ರೀಸನ್ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡ್ರಿ. ಯಾಕಂದ್ರೆ ಸ್ವಲ್ಪ ಲೇಟ್ ಆಗೋದ್ರಿಂದ ನಾನು ಈ ಮಾತನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಈಗ ಕುಂದರ್ಗಿ ಸುರಗಿರಿ ಬೆಟ್ಟ ಅಂತ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಕೂಡ ನೋಡಿರ್ತೀರ. ನೋಡಿದ್ರು ಕೂಡ ಇದು ಸ್ಕಿಪ್ ಮಾಡಬೇಡ್ರಿ. ನನ್ನ ತವ್ರ ಮನೆಯಲ್ಲಿ ನನ್ನ ತವ್ರ ಮನೆ ಅಂದರೆ ವಸ್ತಾರೆ ಗ್ರಾಮದವ್ರಿಗೆ ಕುಂದರ್ಗಿಯಲ್ಲಿ ಯಾವ ಸ್ಥಾನ ಇದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕುಂದರ್ಗಿಯಲ್ಲಿ ಕೇಳಿದ್ದೀರ, ಒಂದು 2 ತಿಂಗಳ ಹಿಂದೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಂದರೆ ಸ್ವಾಮೀಜಿಗಳಿಗೆ ಏನು ಗುರುಗಳದ್ರಲ್ರಿ, ಅವರಿಗೆ ಪೊಲೀಸರು ಹಿಡ್ಕೊಂಡು ಹೋಗಿದ್ದು. ಹಾಗೆ ಅಂಬ್ಲಿಯಲ್ಲಿ ಯಾವುದೋ ಒಂದು ಔಷಧನ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಅದು ಕಾಲು ನೋವು, ಕೈ ನೋವು ಆಗಿರ್ಬೋದು, ಇನ್ನು ಯಾವುದೇ ರೀತಿನ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತೇಳಿ ಅದು ಸ್ವಲ್ಪ ಕೆಲವೊಬ್ಬರಿಗೆ ರಿಪೋರ್ಟ್ನ ತಲುಪಿ ಸ್ವಾಮೀಜಿಗಳು ಕೂಡ ತುಂಬ ದಿನಗಳು ಸ್ವಲ್ಪ ಅವರು ಕೂಡ ಕಷ್ಟ ಅನುಭವಿಸಿದ್ರು ಅಂತ ಸ್ವತಃ ಸ್ವಾಮೀಜಿಯವರು ಹೇಳಿದ ಮಾತು ರೀ. ಯಾಕಂದರೆ ಕುಂದರ್ಗಿ ಸ್ವಾಮಿಗಳು ನಮ್ಮೂರಿಗೆ ಸಾಕಷ್ಟು ಸಾರಿ ಬರ್ತಾರೆ. ಆ ಟೈಮಲ್ಲಿ ಅವ್ರ ಬಾಯಿಂದ ಬಂದಿರೋ ಮಾತನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾವ ರೀತಿ ಇವತ್ತು ವಿಜೃಂಭಣೆಯಿಂದ ಜಾತ್ರೆ ಆಯ್ತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ಕುಂದರ್ಗಿ ಒಳಗೆ ಬಂದು ವಿಡಿಯೋ ಕ್ಲಿಪ್ನ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ನಮ್ಮೂರಿನಿಂದ ಅಂದರೆ ನನ್ನ ತವರ ಮನೆಯಿಂದ 4 ತನಾರ್ತಿ, ತಾಯಿ ಭುವನೇಶ್ವರಿ ದೇವಿಗೆ 4 ತನಾರ್ತಿ, ಹಾಗೆ ಕಳಸ, ಕುಂಭ, ಹೂವು, ಅರಿಶಿನ, ಕುಂಕುಮ ಇದನ್ನೆಲ್ಲ ಸಿದ್ಧ ಮಾಡಿಟ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ನಮ್ಮೂರಿನ ಜನರು ಅಂದರೆ ನನ್ನ ತವ್ರ ಮನೆ ಬಳಗದವರು ಎಲ್ಲರೂ ಸೇರಿ ಇವತ್ತು ಕುಂದರ್ಗಿ ದೇವಸ್ಥಾನದೊಳಗೆ ನನ್ನ ತವ್ರ ಮನೆಯದು ಒಂದು ಹೆಮ್ಮೆ ವಿಷಯನೇ ಅನ್ಬೋದು ರೀ. ಯಾಕಂದ್ರೆ ಸಾಕಷ್ಟು ಜನರ ಇಡೀ ಆಲ್ ಕರ್ನಾಟಕದಿಂದನೇ ಜನರು ಬರ್ತಾ ಇದ್ದಾರೆ. ಅದರಲ್ಲಿ ನನ್ನ ತವರ ಮನೆ ಊರಿನವರು ಕೂಡ, ಅಂದರೆ ಒಂದು ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕು ವಸ್ತಾರಿ ಎಂಬ ಒಂದು ಸಣ್ಣ ಗ್ರಾಮದಿಂದ ಕುಂದರ್ಗಿ ದೇವಸ್ಥಾನಕ್ಕೆ ಉಸ್ತುವಾರಿಯಾಗಿ ನಮ್ಮೂರಿನ ಒಬ್ಬ ತಾಯಿನ ಎನ್ಬೋದು. ಅಂದರೆ ವರ್ಷದಲ್ಲಿ ನನಗೆ ಚಿಕ್ಕಮ್ಮ ಆಗಬೇಕು, ಅವರು ಕೂಡ ಆಯ್ಕೆ ಆಗಿದ್ದಾರೆ ಫ್ರೆಂಡ್ಸ್. ಅವ್ರ ವತಿಯಿಂದ ನಮ್ಮೂರಿನ ಜನರೆಲ್ಲರೂ ಸೇರಿ ತಾಯಿ ಭುವನೇಶ್ವರ ದರ್ಶನ ಪಡೆಯೋದಾಗಿರ್ಬೋದು, ಅಲ್ಲಿ ಬಂದು ಸೇವೆ ಮಾಡೋದಾಗಿರ್ಬೋದು, ಈ ರೀತಿ ಅಂದರೆ ಕುಂಭ, ಕಳಸ ಇದೆ, ಇಷ್ಟೆಲ್ಲ ಜನ ಕಾಣ್ತಾ ಇರೋದು ನನ್ನ ತವರ ಮನೆ ಊರಿನವರು. ಒಂದು ರೀತಿ ಹೆಮ್ಮೆ ಅನ್ನಿಸ್ತದೆ ರೀ ಫ್ರೆಂಡ್ಸ್. ಯಾಕಂದ್ರೆ ಕುಂದರ್ಗಿಗೆ ಸಾಕಷ್ಟು ಜನ ಹೋಗ್ತಾರೆ, ನಾರ್ಮಲಾಗಿ ಹೋಗ್ತಾರೆ. ಕೈಕಾಲು ನೋವು ಅದಾವ, ಆ ನೋವು ಅದಾವ, ಈ ನೋವು ಅದಾವ, ಎಲ್ಲ ರೀತಿ ಪ್ರಾಬ್ಲಮ್ಸ್ಗಳಿಗೂ ಆ ಕುಂದರ್ಗಿಯಲ್ಲಿ ಫಲ ಸಿಗ್ತದನ್ನೋ ಭರವಸೆ ಎಲ್ಲರೂ ಇಟ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮೂರಿನವರಿಗೆ ಹೆಚ್ಚಿನ ಸ್ಥಾನ ಅಂದರೆ, ಯಾಕಂದರೆ ನಮ್ಮೂರಿನಿಂದ ಪ್ರತಿನಿಧಿಯಾಗಿ ಆಯ್ಕೆ ಆಗಿರೋ ಕಾರಣ ನಮ್ಮೂರಿನವರಿಗೆ ಈ ರೀತಿ ಸ್ವತಃ ಸ್ವಾಮಿಗಳನ್ನೇ ಬಂದು ನಮ್ಮೂರಿನವರಿಗೆ ಸ್ವಾಗತ ಮಾಡೋದಾಗಲಿ, ಅಥವಾ ಅವರಿಗೆ ಒಂದು ಜಾತ್ರೆಯಲ್ಲಿ ಒಂದು ಅವಕಾಶ, ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದನ್ನು ನೋಡಿ ತುಂಬಾ ಖುಷಿ ಆಗುತ್ತೆ ರೀ ಫ್ರೆಂಡ್ಸ್. ಇದರಲ್ಲಿ ಕೂಡ ನಾವು ಭಾಗಿಯಾಗಿದ್ದೆವು. ಈ ಕಡೆ ಕಾಣ್ತಾ ಇರೋಳು ನಮ್ಮ ಅಕ್ಕಾರಿ, ಅಂದರೆ ನಮ್ಮದು ದೊಡ್ಡಪ್ಪನ ಮಗಳು. ಆ ಕಡೆ ಆರತಿ ಮಾಡ್ತಾ ಇರೋಳು. ಈ 2ರಿಂದ 3 ತಿಂಗಳ ಹಿಂದ್ಗಡೆನೆ ಕುಂದರ್ಗಿ ದೇವಸ್ಥಾನದಲ್ಲಿ ಔಷಧ ಮಿಕ್ಸ್ ಮಾಡಿ ಬಿಸ್ನೆಸ್ ಮಾಡ್ಲಾತನ ಸ್ವಾಮೀಜಿ ಅಂತೇಳಿ ಸ್ವಾಮೀಜಿಯವರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತಂತೆ. ಯಾವ ಕಾರಣಕ್ಕೆ ತೊಂದರೆ ಆಗಿತ್ತಂದ್ರೆ, ಸಾಕಷ್ಟು ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಯಾರೋ ಆಗ್ಲಾರ್ದವ್ರು ಈಗ ದೇವ್ರಿಗೆ ಬಿಡಂಗಿಲ್ಲ ರೀ ಮನುಷ್ಯರು. ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ, ಬಿಸ್ನೆಸ್ ಮಾಡಬೇಕು ಅನ್ನಂಗಿತ್ತಂದ್ರೆ ಒಂದು ದೊಡ್ಡ ದೇವಸ್ಥಾನ ಕಟ್ಟಿ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಮಾಡಿ, ಹಾಗೆ ಅವರಿಗೆ ಯಾವುದೇ ರೀತಿ 1 ರೂಪಾಯಿನೂ ಕೂಡ ದೇಣಿಗೆ ಕೊಡ್ರಿ ಅಂತ ಕೇಳಾರ್ದೇ ಅವರು ಈ ರೀತಿ ಮಾಡ್ತಾ ಇರೋದು ನೋಡಿದ್ರೆ ಅವರು ನಿಜವಾಗ್ಲೂ ಒಂದು ಹೆಮ್ಮೆ ವಿಷಯನೇ ರೀ ಫ್ರೆಂಡ್ಸ. ಯಾಕಂದ್ರೆ ಎಷ್ಟೋ ಜನ ಸ್ವಾಮೀಜಿಗಳು ಕೂತಲ್ಲೇ ಕುಳಿತುಕೊಂಡು ಅವ್ರು ಬಿಸ್ನೆಸ್ ಮಾಡಬೇಕಿದ್ರೆ ಗರ್ಭಗುಡಿ ಒಳಗಲ್ರಿ, ಗರ್ಭಗುಡಿ ತಾಯಿ ಭುವನೇಶ್ವರಿ ಸಮ್ಮುಖದಲ್ಲಿ ಮಾರಿ ಮುಂದೆ ಅಂದರೆ ಒಂದು ಚೇರ್ನ ಹಾಕ್ಕೊಂಡು ಕುಳಿತುಕೊಂಡು ಮಾಡೋರು ಸಾಕಷ್ಟು ಜನ ಭಕ್ತಾದಿಗಳು ಅವ್ರವ್ರ ಸೇವೆ ಮಾಡ್ತಾರೆ. ಅವರು ಅಂಬ್ಲಿನ ಹಾಕಿ ಅಂಬ್ಲಿಯಲ್ಲಿ ಔಷಧ ಬೆರೆಸಿ ಅವರು ದುಡ್ಡು ಗಳಿಸ್ಬೇಕಿದ್ರೆ ಅವರು ನಿಜ ಚೇರ್ನಲ್ಲಿ ಕುಳಿತುಕೊಂಡು ಆ ರೀತಿ ಮಾಡ್ಬೋದಿತ್ತು. ಅಂಬ್ಲಿನೇ ಅವರೇ ಹಾಕ್ಬೋದಿತ್ತು. ಅಂದರೆ ಅವ್ರ ಕೈಯಲ್ಲಿ ಆ ದುಡ್ಡು ಇಸ್ಕೊಂಡು ಬಿಸ್ನೆಸ್ ಮಾಡಬೇಕಿದ್ರೆ ಒಂದು ಚೇರ್ ಮೇಲೆ ಕುಳಿತುಕೊಂಡು ಅವರು ಅಂಬ್ಲಿನ ಹಾಕ್ಬೋದಿತ್ತು. ಆದರೆ ಆ ಸ್ವಾಮೀಜಿ ಆ ರೀತಿ ಮಾಡೋಂಗಿಲ್ಲ ರೀ. ಪ್ರತಿ ದಿನಾನು ಎಷ್ಟೋ ಕಮ್ಮಿ ಅಂದ್ರೆ 6 ಸಾರಿ ಆ ಕುಂದರ್ಗಿ ದೇವಸ್ಥಾನ ಭುವನೇಶ್ವರಿ ದರ್ಶನ ಪಡ್ಲಿಕ್ಕೆ ನಾನು ಕೂಡ ಹೋಗಿದ್ದುಂಟು.
ಆದರೆ ಅಲ್ಲಿ ಅವರು ಒಂದು ನಿಮಿಷನೂ ಬಿಡುವಿಲ್ಲಾರ್ದೇ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ತಾಯಿ ಸೇವೆ ಮಾಡೋದ್ರಲ್ಲಿ ಭಾಗಿಯಾಗ್ತಾರೆ, ಹಾಗೆ ಪೂಜೆ ಮಾಡೋದ್ರಲ್ಲಿ ಭಾಗಿಯಾಗ್ತಾರೆ. ಒಂದೇ ಒಂದು ನಿಮಿಷ ಕೂಡ ಅವರು ಒಂದು ಕುರ್ಚಿ ಮೇಲೆ ಕುಳಿತ್ಕೊಂಡಿದ್ದು ಕೂಡ ನೋಡಿಲ್ಲ, ನೆಲದ ಮೇಲೆ ಕುಳಿತ್ಕೊಂಡಿದ್ದು ಕೂಡ ನೋಡಿಲ್ಲ. ರೊಕ್ಕ ಗಳಿಸ್ಬೇಕು, ಹಣ ಮಾಡಬೇಕು, ದುಡ್ಡು ಗಳಿಸ್ಬೇಕು ಅನ್ನೋರಿದ್ದರೆ ಬೇರೆ ಹಾದಿ ಕೂಡ ಇರ್ತಿತ್ತು. ಯಾಕಂದರೆ ಒಂದು ಸಾಕಷ್ಟು ಜನ ಈಗ ಎಲ್ಲಾದರೂ ನಾವು ಕೈಕಾಲು ನೋವಾಗಿರ್ಬೋದು ಅಥವಾ ಒಂದು ಹಲ್ಲು ನೋವಿಗೆ ಔಷಧ ಕೊಡ್ತಾರಂದರೆ ನಾವು ಸಿಕ್ಕಾಪಟ್ಟೆ ದೂರ ಹೋಗಿ ಔಷಧನ ಹಾಕ್ಕೊಂಡು ಬರ್ತಿರ್ತೀವಿ. ಅಂದರೆ ಅದು ಹಲ್ಲು ನೋವು ಕಮ್ಮಿ ಆಗ್ತದೆ, ಕಿವಿ ನೋವು ಕಮ್ಮಿ ಆಗ್ತದೆ ಅನ್ನೋ ಸಾಕಷ್ಟು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ರೀ ಫ್ರೆಂಡ್ಸ. ಆದರೆ ಆ ಸ್ವಾಮೀಜಿಗಳು ಆ ರೀತಿ ಮಾಡೋಂಗಿಲ್ಲ. ಯಾಕಂದ್ರೆ ಒಂದು ಮನೆ ಒಳಗೆ ಮಾಡ್ತಿರ್ತಾರೆ, ಅದಕ್ಕೆ ಅವರು ₹100 ಕೊಡ್ರಿ, ₹200 ಕೊಡ್ರಿ, ₹500 ಕೊಡ್ರಿ ಅಂತ ಈ ರೀತಿ ರೊಕ್ಕನ ಇಸ್ಕೋತಾರೆ. ಇವರು ಕೂಡ ಕೈಕಾಲು ನೋವಿಗೆ ಔಷಧ ಅವ್ರ ಕಡೆ ಇತ್ತು ಅಂದ್ರೆ ಒಂದು ಸಣ್ಣ ಮನೆ ಒಳಗನೆ ಇಟ್ಕೊಂಡು, ತನ್ನ ಮನೆ ಒಳಗನೆ ಇಟ್ಕೊಂಡು ಈ ರೀತಿ ಕೈಕಾಲು ನೋವು, ಈಗಂತೂ 90% ಜನಕ್ಕೆ ಕೈಕಾಲು ನೋವಿಂದ ಬಳಲ್ತಾ ಇದ್ದೀವಿ. ಅಂಥ ಜನಕ್ಕೆ ಅವರು ಈಸಿಯಾಗಿ ದುಡ್ಡು ಇಸ್ಕೊಂಡು ಅವರು ತಮ್ಮದು ಹಣ ಮಾಡ್ಬೋದಿತ್ತು. ಆದರೆ ಆ ಸ್ವಾಮೀಜಿಗಳು ಆ ರೀತಿ ಮಾಡಲಿಲ್ಲ ರೀ ಫ್ರೆಂಡ್ಸ. ನೋಡ್ರಿ, ಕಾಣಿಸ್ತಾ ಇರ್ಬೋದು ನಮ್ಮೂರಿನ ತನಾರ್ತಿನೂ ಅವರೇ ಕೂಡ ಬಂದು ಹಚ್ತಾ ಇದ್ದಾರೆ. ಅಂದರೆ ತಾಯಿ ಭುವನೇಶ್ವರಿಗೆ ತನಾರ್ತಿ ಮುಖಾಂತರ ನಮ್ಮೂರಿನ ಜನಕ್ಕೆ ಸ್ವಾಗತ ಕೋರಿದ್ರು. ಕಾಣಿಸ್ತಾ ಇದೆ ನಿಮ್ಗೆ. ಇಷ್ಟೆಲ್ಲ ಜನ ವಿಡಿಯೋದಾಗ ಕಾಣಿಸೋರು ಎಲ್ಲ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ನನ್ನ ತವರ ಮನೆ ಊರಿನವರು ಫ್ರೆಂಡ್ಸ. ಸ್ವಾಮೀಜಿಯವರು ಅಷ್ಟೇ ಖುಷಿಲಿಂದ ನಮ್ಮೂರಿನ ಜನಕ್ಕೆ ಸ್ವಾಗತ ಕೋರಿದ್ರು. ಹಾಗೆ ನಮ್ಮೂರಿನಿಂದ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ. ಜಾತ್ರೆ ಉಸ್ತುವಾರಿಯಲ್ಲಿ ನಮ್ಮೂರಿನ ಜನರಿಗೆ ಯಾವ ಸ್ಥಾನವಿತ್ತು ಅನ್ನೋದನ್ನು ಕೂಡ ಹೋಗ್ತಾ ಶೇರ್ ಮಾಡ್ಕೊಂಡಿದ್ದೀನಿ. ಸ್ಕಿಪ್ ಮಾಡಿದ್ರಂತೂ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗಂಗಿಲ್ಲ. ಈಗಿನ ಜನ ನೋಡಿರ್ಬೋದು ನೀವು, ಒಂದು ಸಣ್ಣ ಒಂದು ಮನೆ ನಡೆಸ್ಬೇಕಿದ್ರೆ ಎಷ್ಟೋ ಹೈರಾಣಾಗಿಬಿಡ್ತದೆ. ಆದರೆ ಇಷ್ಟೊಂದು ಲಕ್ಷಾಂತರ ಜನಕ್ಕೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇದ್ರೆ ಅಷ್ಟೇ ಅದು ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇದೆ. ಮನುಷ್ಯರ ಕೈಯಲ್ಲಿ ನಾವು ಎಷ್ಟೇ ದುಡ್ಡು ಮಾಡಬೇಕು, ಹಾಗೆ ಇನ್ನೊಂದು ಏನಾದರೂ ಮೈಂಡೊಳಗೆ ಇಟ್ಕೊಂಡು ಬೇರೆ ಏನಾದರೂ ಮಾಡ್ತೀನಂದ್ರೆ ಅದು ಸಾಧ್ಯ ಇಲ್ಲ ರೀ. ಇದು ನೋಡ್ರಿ, ಸ್ವತಃ ಸ್ವಾಮೀಜಿಯವರೇ ತನಾರ್ತಿಯನ್ನು ನಮ್ಮೂರಿನ ತಾಯಂದಿರ ತಲೆ ಮೇಲೆ ಇಡ್ತಾ ಇದ್ದಾರೆ. ಇದರಲ್ಲಿ ಕೂಡ ನನ್ನ ತಾಯಿ ಭಾಗಿಯಾಗಿದ್ದಾಳೆ ಫ್ರೆಂಡ್ಸ. ಈಗ ನೆಕ್ಸ್ಟ್ ನನ್ನ ತಾಯಿಯ ತಲೆ ಮೇಲೇ ಈಗ ತನಾರ್ತಿ ಇಡೋದು ನೋಡ್ರಿ. ಇವರೇ ಫ್ರೆಂಡ್ಸ ನನ್ನ ತಾಯಿಯವರು. ನಾನು ಒಂದು ಮಾತು ಹೇಳಬೇಕು ಅಂದರೆ ನಮ್ಮ ತಾಯಿಗೆ ನಿಜ ಅಂದರೆ ಕಾಲು ನೋವು ಸಿಕ್ಕಾಪಟ್ಟೆ ಇದ್ದಾರೆ ಫ್ರೆಂಡ್ಸ. ನಾನು ಹೋಗುವಾಗಲೇ ಅಂದಿದ್ದೆ, ಇದು ತನಾರ್ತಿ ದೇವಸ್ಥಾನಕ್ಕೆ ನಿನ್ಗೆ ಮುಟ್ಟಿಸ್ಲಿಕ್ಕೆ ಆಗಂಗಿಲ್ಲವ, ಒಯ್ಬೇಡ ಅಂದರೆ ಸುಮ್ಮನೆ ಅದೆಲ್ಲ ತನಾರ್ತಿಗೆ ಏನೇನು ಬೇಕು ಅದು ಕೊಟ್ಬಿಡು, ಅದು ಹೊತ್ಕೊಳ್ಳೋದು ಪ್ರಯತ್ನ ಪಡಬೇಡ, ಯಾಕಂದ್ರೆ ತ್ರಾಸಾಗುತ್ತೆ, ನಿನ್ಗೆ ನಡೆಯೋಕ್ಕಾಗಂಗಿಲ್ಲ. ಅಪ್ಪಾರಿ ಅಂದರೆ ಒಂದು ಸೈಡ್ ಸ್ವಲ್ಪ ಜಾಸ್ತಿ ಬಾಗಿ ನಡೀತಿದ್ರಿ, ಅವರಿಗೆ ಸ್ವಲ್ಪ ಕಾಲಿನ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲ ಪ್ರಯತ್ನ ತಂದೀನಿ ಅಂದ್ಗಳೇ ನಾ ಎಷ್ಟೇ ಕಾಲಕ್ಕೆ ಹೈರಾಣಾದರೂ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ ಅಂಥೇಳಿ ನಮ್ಮ ಅವ್ವ ಕೂಡ ಮಾಡಿದಳ್ರಿ ಫ್ರೆಂಡ್ಸ. ಕಾಣಿಸ್ತಾ ಇರ್ಬೋದು, ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ನೀಟಾಗಿ, ಅಷ್ಟೇ ವಿಜೃಂಭಣೆಯಿಂದ, ಅಷ್ಟೇ ದೇವಸ್ಥಾನಕ್ಕೆ ನಮ್ಮ ಅವ್ವನೇ ತಲೆ ಮೇಲೆ ಹೊತ್ಕೊಂಡು ಹೋಗಿ ಆ ತಾಯಿ ಭುವನೇಶ್ವರಿಗೆ ಆ ತನಾರ್ತಿಯನ್ನು ಒಯ್ದು ಅರ್ಪಿಸ್ಯಾಡ್ರಿ. ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದ್ರೆ ಆ ತಾಯಿ ಮಹಿಮೆ ಇರಲಿಲ್ಲ ಅಂದರೆ ನಾವು ಏನೇ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಕಾಣಿಸ್ತಾ ಇರ್ಬೋದು, ಒಂದು ಮಿಲ್ಟ್ರಿ ಮ್ಯಾನ್ಗಳಾಗಿರ್ಬೋದು, ಪೊಲೀಸ್ರಂತೂ ಒಂದು ಕಮ್ಮಿ ಅಂದ್ರೆ ಒಂದು 200-300 ಜನ ಪೊಲೀಸರು ಈ ಜಾಗದೊಳಗೆ ಜಾತ್ರೆ ಉತ್ಸವರಿಗೆ ಚಾಲನೆ ನೀಡ್ಲಿಕ್ಕೆ, ಅಂದರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಪೊಲೀಸರು ಕೂಡ ಈ ಜಾತ್ರೆ ಒಳಗೆ ಆಗಮಿಸಿದ್ರು ಫ್ರೆಂಡ್ಸ. ಎಲ್ಲ ರೀತಿ ಕಳಸ, ಕುಂಭ, ಮೇಳ ಎಲ್ಲನೂ ತಗೊಂಡು ಇಲ್ಲಿ ಭಜನೆ ಮಾಡ್ತಾ ಇರೋರು ನನ್ನ ತವರೂರಿನವರು, ನನ್ನ ತವರ ಮನೆಯವರು. ತುಂಬಾ ಖುಷಿ ಆಗುತ್ತದೆ. ಇದರಲ್ಲಿ ನಮ್ಮ ದೊಡ್ಡಪ್ಪ ಕೂಡ ಇದ್ದಾನೆ ರೀ ಫ್ರೆಂಡ್ಸ್. ಹಾಗೆ ಅಣ್ಣಗಳಾಗಿರ್ಬೋದು, ಕಾಕಗಳಾಗಿರ್ಬೋದು, ಮಾಮಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಜನ ನಮ್ಮೂರಿನವರು ಈ ರೀತಿ ತಾಯಿ ಭುವನೇಶ್ವರಿ ಹಿಂದ್ಗಡೆನೆ ಭಜನೆ ಮಾಡ್ಕೊತ
ತಾರಿನಿಂದ ಬಂದ ಭಕ್ತರಿಗಂತಲೇ ಈ ಜಾಗನ ಮಾಡಿಕೊಟ್ಟಿದ್ದರು ಇಲ್ಲಿ. ಅದ್ರ ಸಲುವಾಗಿ ಈ ಜಾಗದಲ್ಲಿ ತಾವು ತೊಗೊಂಡು ಬಂದಿರೋಂಥ ಅರಿಶಿನ, ಕುಂಕುಮ, ಹೂವು, ಹಣ್ಣು, ತನಾರ್ತಿ, ಕಳಸ ಅದನ್ನೆಲ್ಲ ಸೇರಿ ಇಲ್ಲಿ ಇಟ್ಕೊಂಡು ಭಕ್ತರಿಗೆ ಒಂದಿಷ್ಟು ಸ್ವೀಟ್ ಲಾಡು ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು ಕೊಡ್ತಾಯಿದ್ದಾರೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಒಂದು ಊರಿನವರಿಗೆ 9 ಊರಿನಿಂದ ಪ್ರತಿನಿಧಿಗಳಾಗಿರೋದ್ರಿಂದ ಒಂದು ಪ್ರತಿನಿಧಿ ಹಿಂದೆ ಒಂದು ಕಲರ್ ಬಟ್ಟೆ ಹಾಕ್ಕೊಂಡ್ರೆ, ನಮ್ಮೂರಿನವರಿಗೆ ಹಸಿರು ಸೀರೆ, ಗಂಡು ಮಕ್ಕಳಿಗೆ ವೈಟ್ ಕಲರ್ ಬಟ್ಟೆ, ಈ ರೀತಿ ಗುರುತು ಸಿಗಲಿ, ಇದೇ ಊರಿನವರು ಇವರು ಅಂಥೇಳಿ ಗುರುತು ಸಿಗಲಿ. ಅಲ್ಲಿ ಲಕ್ಷಾಂತರ ಜನ ಬರೋದ್ರಿಂದ ಎಲ್ಲರಿಗೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಸಿಗಂಗಿಲ್ಲ ರೀ ಫ್ರೆಂಡ್ಸ್. ಆದರೆ ನಮ್ಮೂರಿನವರಿಗೆ ಈ ರೀತಿ ಗರ್ಭಗುಡಿಯ ಮಾರಿ ಮುಂದೆನೇ ನಿಂತು ನಮ್ಮೂರಿನ ಜನರು ಮತ್ತೆ ಬಂದು ತಾಯಿಗೆ ಮಂಗಳಾರತಿ ಮಾಡಿ ಕಾಯಿ ಕರ್ಪೂರನ ಮುಗಿಸ್ಕೊಂಡು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಯಾಕಂದ್ರೆ ವಾಯ್ಸ್ ನಾನು ಕೊಡ್ತಾಯಿದ್ದೀನಿ, ಅದ್ರ ಸಲುವಾಗಿ ಅದು ಮ್ಯೂಟ್ ಮಾಡಿದ್ದಾರೆ ಫ್ರೆಂಡ್ಸ. ಭಜನೆ ಮಾಡಿರೋದು ಆಗಲೇ ಹಿಂದಿನ ಇದ್ರಾಗ ಕೇಳಿದ್ದೀರ ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ವಾಯ್ಸ್ನ ನಾ ಕೊಡ್ತಾಯಿದ್ದೀನಿ ರೀ. ನೋಡ್ರಿ, ಆ ತಾಯಿ ಅಷ್ಟೇ ವಿಜೃಂಭಣೆಯಿಂದ ಕಾಣಿಸ್ತಾ ಇರ್ಬೋದು. ಭುವನೇಶ್ವರಿ ದರ್ಶನ ನೀವು ಯಾರಾದರೂ ಕೂಡ ಕುಂದ್ರಿಗಿಗೆ ಹೋಗಿದ್ರಿ ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸಾಕಷ್ಟು ವಿಡಿಯೋಗಳು, ನಾನು ಕುಂದ್ರಿಗಿ ವಿಡಿಯೋಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ. ಈ ವಿಡಿಯೋ ಮಾಡ್ಕೋಬೇಕಂತ ನನಗೇನು ಇರಲಿಲ್ಲ ರೀ. ಆದರೆ ಈಗಿನ ಸಿಚುವೇಶನ್ ನೋಡಿದ್ರೆ, ಆದರೆ ಜನರು ಮಾತನಾಡ್ತಿರೋದನ್ನು ನೋಡಿ ನನಗೂ ಕೂಡ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಯಾಕಂದ್ರೆ ಸ್ವತಃ ಸ್ವಾಮೀಜಿಯವರು ನಮ್ಮೂರಿಗೆ ಒಂದು 3 ರಿಂದ 4 ಸಾರಿ ಬಂದು ಅವರಲ್ಲಿ ಮನಸ್ಸಿನಲ್ಲಿರೋ ಮಾತನ್ನು ಭಕ್ತರ ಜೊತೆ ಶೇರ್ ಮಾಡ್ಕೊಂಡಿದ್ದುಂಟು. ಅದರ ಸಲುವಾಗಿ ಯಾರೂ ಅನ್ಯತಾ ಭಾವಿಸ್ಬೇಡಿ. ಏನೋ ಒಂದು ಆ ತಾಯಿಯ ಆಶೀರ್ವಾದದಿಂದ ನಮ್ಮ ನಿಮ್ಮೆಲ್ಲರ ಸಂಕಷ್ಟ ಹೋಳಾದರೆ ಸಾಕು ಅನ್ನೋ ಮನೋಭಾವನೆ ಇಟ್ಕೊಂಡು ನೀವು ಎಲ್ಲರೂ ಸೇರಿ ಕುಂದ್ರಿಗಿಗೆ ಹೋಗಿ ಆ ತಾಯಿಯ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗೆಲ್ಲ ಅನ್ನೋಷ್ಟರಲ್ಲಿ ಟೈಮ್ 3 ಗಂಟೆ ಆಯ್ತು ರೀ. 3 ಗಂಟೆಗೆ ಎಲ್ಲರಿಗೂ ಪ್ರಸಾದ ಸೇವೆ ಇತ್ತು. ಇಲ್ಲಿ ಪ್ರಸಾದ ಕೂಡ ಮಾಡ್ತಾಯಿದ್ದೀವಿ. ಅಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡೆ ರೀ. ಅಷ್ಟರಲ್ಲಿ ಮತ್ತೆ ಸಂಜೆ 5 ಗಂಟೆಯಿಂದ ಜಾತ್ರಾ ಮಹೋತ್ಸವ ಚಾಲೂ ಆಯ್ತು ರೀ. ಇವತ್ತು ಅಂಬಾರಿ ಉತ್ಸವ ಇರುವ ಕಾರಣ ಕಾಣಿಸ್ತಾ ಇರ್ಬೋದು ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಇದು ಯೆಲ್ಲೋ ಕಲರ್ ಸೀರೆಯನ್ನು ಹಾಕ್ಕೊಂಡಿದ್ರಲ್ಲ ಫ್ರೆಂಡ್ಸ ಇವರು. ತಾವು ಕೂಡ ಒಂದು ಯಾವುದೇ ರೀತಿ ಜಾತ್ರೆಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ತಾವು ಕೂಡ ಒಂದೇ ಕಲರ್ ಬಟ್ಟೆ ಹಾಕ್ಕೊಂಡು ಜಾತ್ರೆಯಲ್ಲಿ ಅಂದರೆ ಜನರಿಗೆ ಅವಾಯ್ಡ್ ಮಾಡ್ಕೊತ ಒಂದು ಲೈನಾಗಿ ನಿಂತ್ಕೊಂಡು ಜಾತ್ರೆ ಉತ್ಸವವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನನಗೆ ಏನು ಮಾತಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನನಗೆ ಎಷ್ಟು ಗೊತ್ತಾಗ್ತಾಯಿದೆ, ಎಷ್ಟು ನನ್ನ ಮೈಂಡ್ ಒಳಗೆ ಬರ್ತಾಯಿದ್ದೀನಿ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಒಂದೇ ರೀತಿ ಅನ್ನೋಂಗಿಲ್ಲ ರೀ ಫ್ರೆಂಡ್ಸ. ಪ್ರತಿಯೊಂದನ್ನು ಆ ಜಾತ್ರೆ ಒಳಗೆ ನಾವು ನೋಡ್ಬೋದಿತ್ತು. ಕುಂದ್ರಿಗಿ ಒಳಗೆ ತುಂಬಾ ಖುಷಿ ಆಗ್ತಾಯಿದ್ರಿ. ಒಬ್ಬರಿಗೆ ಮೋಸ ಮಾಡ್ಬೋದು, ಇಬ್ಬರಿಗೆ ಮೋಸ ಮಾಡ್ಬೋದು, ಭಾಳ ಅಂದರೆ 10 ಜನಕ್ಕೆ ಮೋಸ ಮಾಡಿ ಈ ಪ್ರಪಂಚದಲ್ಲಿ ಬದುಕ್ಬೋದು ಫ್ರೆಂಡ್ಸ್. ಆದರೆ ಈ ರೀತಿ ಲಕ್ಷಾಂತರ ಜನರಿಗೆ ಔಷಧ ಮಿಕ್ಸ್ ಮಾಡಿ ಅವರು ಮಾಡುವಂಥ ಜರೂರತ್ತು ಯಾವುದೇ ರೀತಿ ಇಲ್ಲ ಅಂತ ಈ ಮುಖಾಂತರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಅಷ್ಟಿಲ್ಲಾರ್ದೇ ಇಷ್ಟೆಲ್ಲ ವಿಜೃಂಭಣೆಯಿಂದ ಆ ತಾಯಿಯ ಶಕ್ತಿ ಇಲ್ಲಾರ್ದೇ ಯಾವುದೂ ನಡೆಯೋಕ್ಕಾಗಂಗಿಲ್ಲ. ದೇವರನ್ನು ಕೂಡ ಬಿಡಂಗಿಲ್ಲ ನೋಡ್ರಿ ಜನರು. ಅವರನ್ನು ಕೂಡ ಇಲ್ಲ ಇಲ್ಲಿ ಔಷಧ ಹಾಕಿ ಅಂದರೆ ಯಾವುದೋ ಒಂದು ಡಾಕ್ಟರ್ದು ಔಷಧ ಹಾಕಿ ಇಲ್ಲಿ ಮಾಡ್ತಾಯಿದ್ದಾರೆ. ಅಂಬ್ಲಿ ಏನೋ ತಾಯಿ ಮಹಿಮೆ ಏನಿಲ್ಲ ಅಂಥೇಳಿ ಜನರ ಬಾಯಿಂದ ಬರ್ತಾ ಇರೋ ಕಾರಣ ಯಾವುದೇ ಕಾರಣಕ್ಕೂ ಆ ರೀತಿ ಅನ್ಯತಾ ತಿಳ್ಕೊಬೇಡ್ರಿ. ನೀವು ಕೂಡ ಕುಂದ್ರಿಗಿಗೆ ಹೋಗಿಲ್ಲ ಅಂದರೆ ಕುಂದ್ರಿಗಿಗೆ ಹೋಗಿ ಆ ತಾಯಿದ ಭುವನೇಶ್ವರ ದರ್ಶನ ಪಡ್ಕೊಂಡು ನಿಮ್ಮ ಮನಸ್ಸಿನಲ್ಲಿರೋ ಬೇಡಿಕೆನ ಆ ತಾಯಿ ಉಡಿ ಒಳಗೆ ಹಾಕಿ ಆ ಬೇಡಿಕೆನ ಈಡೇರಿಸ್ಕೊಳ್ರಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ. ಕಾಣಿಸ್ತಾ ಇರ್ಬೋದು ಮೈಸೂರು ಚಾಮುಂಡೇಶ್ವರಿ ಯಾವ ರೀತಿ ಅಂಬಾರಿ ಉತ್ಸವದೊಳಗೆ ಬರ್ತಾಳೆ, ಅದೇ ರೀತಿ ಕುಂದರ್ಗಿ ಸುರಗಿರಿ ಬೆಟ್ಟ ಭುವನೇಶ್ವರಿ ಕೂಡ ಅಷ್ಟೇ ವಿಜೃಂಭಣೆಯಿಂದ ಅಷ್ಟೇ ಇದರಲ್ಲಿಂದ ಅಂಬಾರಿ ಮೇಲೆ ತಾಯಿ ಜಾತ್ರೆ ಕೂಡ ಆಯ್ತು ರೀ ಫ್ರೆಂಡ್ಸ. ಈ ವಿಡಿಯೋದೊಳಗೆ ಇಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ ಅಂತ ಫ್ರೆಂಡ್ಸ. ಧನ್ಯವಾದಗಳು.